The question is, once upon a time, early in my monastic life, once Bhajnananji had written me a letter, long back, perhaps it was in end of 1970s, I joined in 1977. Within a few years, he went to Mayavati. After that, at least a few years later, he wrote a letter. In that, he had written, "Your bride is within you." Kannada Swamiji. Oh, Kannada Swamiji. ಭಜನಾನಂದರು ಒಂದು ಲೆಟರ್ ಬರೆದಿದ್ರು. ಅದರೊಳಗೆ ಅವ್ರು ಬರೆದಿದ್ರು, ನಿನ್ನ ವಧು ನಿನ್ನ ಹೃದಯದಲ್ಲಿದೆ ಅಂತ. ವಧುವರ ಗೊತ್ತಲ್ವ ನಿಮಗೆ? ಆ ವಧು ಅದು ನಿಮ್ಮ ಹೃದಯದಲ್ಲಿದೆ ಅಂತ. ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಮತ್ತೆ ಇಂಗ್ಲೀಷ್ ಹೊರಟೋದೆ. ಏನಂತಂದರೆ, ನಾವು ಶರೀರವನ್ನು ಹೊತ್ತಿದ ತಕ್ಷಣ ಶರೀರವನ್ನು ಹೊದ್ಕೊಂಡಿದ್ದೀವಿ. ಶರೀರವನ್ನು ಹೊದ್ಕೊಂಡಿದ್ದ ತಕ್ಷಣ ಆ ಶರೀರದ ಭಾವವನ್ನು ಆತ್ಮ ವಹಿಸುತ್ತೆ. ಯಾವ ಆತ್ಮ? ಜೀವಾತ್ಮ, ಶುದ್ಧ ಆತ್ಮವಲ್ಲ. ನಾನು ಈ ಶರೀರ ಅನ್ನೋದು ವೇಕಿಂಗ್ ಸ್ಟೇಟಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಆ ಶರೀರ ಜೊತೆ ಎಷ್ಟು ಒಂದಾಗ್ಬಿಟ್ಟಿರ್ತೀನಿ ಅಂದರೆ, ನಾನೇ ಶರೀರ ಅಂದ್ಕೊಂಡು ಎಲ್ಲಿವರೆಗೂ? ನಿದ್ದೆ ಮಾಡೋವರೆಗೂ, ಆ ಶರೀರ ಸಪ್ರೇಟ್ ಆಗೋವರೆಗೂ ನಾನು. ಇವಾಗ ಈ ಶರೀರವನ್ನು ಹೊತ್ಕೊಂಡಿರೋದ್ರಿಂದ ಅದರ ಪರಿಪೂರ್ಣತೆ ಇರಲ್ಲ, ಅಪರಿಪೂರ್ಣತೆ ಇರುತ್ತೆ. ಏನೋ ಅಭಾವ ಜೀವನದಲ್ಲಿ, ಏನೋ ಅಭಾವ. ಏನು ಮಾಡಿದ್ರೂ ಅಲ್ಲಿ ಏನಾಗಿದೆ ಅಂದರೆ, ನಾವು ಒಳಗಡೆ ಡೀಪ್ ಇನ್ಸೈಡ್ ಎಟ್ ದ ಕೋರ್ ಆಫ್ ಅವರ್ ಎಕ್ಸಿಸ್ಟೆನ್ಸ್, ಅಂದರೆ ನಮ್ಮ ಒಳಗೆ ಎಲ್ಲ ಹೊರಗಿನ ಕೋಶಗಳನ್ನೆಲ್ಲ ಪಾರು ಮಾಡ್ಕೊಂಡು ಒಳಗಡೆ ಹೋದರೆ ಒಳಗಡೆ ನಾವು ಪರಿಪೂರ್ಣರೇ, ನಮ್ಗೆ ಯಾವ ಅಭಾವವೂ ಇಲ್ಲ. ವೆನ್ ವಿ ಎಂಟರ್ ಇನ್ ಟು ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ ಆಫ್ ಅವರ್ಸ್, ಡೀಪ್ ವಿತಿನ್, ನಮ್ಮ ಒಳಗಡೆ ಕೋರ್ ಆಫ್ ಮೈ ಎಕ್ಸಿಸ್ಟೆನ್ಸ್, ನಮ್ಮ ಈ ಅಸ್ತಿತ್ವದ ಆಂತರಿಕ ಭಾಗ ಅಲ್ಲಿ, ಅಂದರೆ ಶರೀರದ ಎಲ್ಲ ಕೋಶಗಳನ್ನು ಹೊತ್ಕೊಂಡಿರೋ ಎಲ್ಲ ಕೋಶಗಳನ್ನು ಪಾರು ಮಾಡಿ ಒಳಗಡೆ ಹೋದರೆ ನನಗೆ ಯಾವ ಅಭಾವನೂ ಇಲ್ಲ. ಅದಕ್ಕೆ ಪ್ರಕೃತಿ ಏನು ಮಾಡ್ತಾಳೆ ಅಂದರೆ, ನಿದ್ದೆಯಲ್ಲಿ ಗಾಢ ನಿದ್ರೆವರೆಗೂ ಕರ್ಕೊಂಡು ಹೋಗ್ಬಿಡ್ತಾಳೆ. ಎಲ್ಲಿ ಯಾವ ಅಭಾವ ಕಾಣಲ್ಲೋ ಭಗವಂತ ಬಂದು ಅನುಭವಿಸ್ಕೊಂಡು ವಾಪಸ್ ಬರ್ತೀನಿ ಪ್ರತಿ ದಿವಸ, ಇಲ್ಲದಿದ್ರೆ ಇರೋಕ್ಕಾಗಲ್ಲ. ಸೊ ಅಲ್ಲಿ ಮತ್ತೆ ದೇಹವಾಗಿ ಬಂದಾಗ ಅಲ್ಲಿ ಪರಿಪೂರ್ಣತೆಯ ಅನುಭವ ಮಾಡ್ಕೊಂಡು ಬರ್ತೀನಿ. ದಿ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ಇನ್ ದಿ ಕಾಸ್ಮಿಕ್ ಕಾನ್ಷಿಯಸ್ನೆಸ್. ವ್ಯಷ್ಟಿ ಚೈತನ್ಯ ಸಮಷ್ಟಿ ಚೈತನ್ಯದಲ್ಲಿ ಪ್ರತಿ ದಿವಸ ಐಕ್ಯವಾಗತ್ತೆ. ಮತ್ತೆ ಎಚ್ಚರ ಆಗಬೇಕಾದ್ರೆ ಮತ್ತೆ ದೇಹಭಾಗ, ಅಲ್ಲಿ ಯಾವ ಅಭಾವವೂ ಇಲ್ಲ ನನಗೆ. ಮತ್ತೆ ಹೊರಗಡೆ ಬಂದ ತಕ್ಷಣ ಈ ದೇಹದ ಜೊತೆಗೆ ಬಂದ ತಕ್ಷಣ ಮತ್ತೆ ಆ ಅಭಾವವನ್ನು ಅನುಭವಿಸ್ತೀನಿ. ಏನೋ ಕೊರತೆ ಒಳಗಡೆ, ಏನೋ ಕೊರತೆ. ಅದು ಪರಿಪೂರ್ಣತೆ ಕೊಡ್ತಾ ಇರಲ್ಲ. ಏನೇನೋ ಮಾಡಿ ಮುಚ್ಚಿಡ್ತೀನಿ. ಒಳ್ಳೊಳ್ಳೆ ತಿಂಡಿ ಮಾಡಿ ತಿಂತೀನಿ, ಐಸ್ ಕ್ರೀಮ್ ತಿಂತೀನಿ, ಏನೇನೋ ಮಾಡ್ತೀನಿ, ಅಲ್ಲಿ ಹೋಗ್ತೀನಿ, ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ. ಏನು ಮಾಡಿದ್ರೂ ಆ ಪರಿಪೂರ್ಣತೆ ಬರಲ್ಲ. ಯಾಕಂದರೆ ದೇಹದ ಜೊತೆ ಒಂದಾಗಿರೋದು. ದೇಹದಲ್ಲಿ ನಾನು ಸ್ತ್ರೀ ಪುರುಷ ಭಾವ ಇರುತ್ತೆ. ಸೊ ಅದು ಅಪೂರ್ಣತೆ ಪೂರ್ಣ ಮಾಡ್ಕೊಳಕ್ಕೆ ನೋಡ್ತಾ ಇದೆ. ನಾವು ಹುಟ್ಟಬೇಕಾದ್ರೆ ಇನ್ ಎಂಬ್ರಿಯಾಟಿಕ್ ಸ್ಟೇಟ್ ಆಲ್ಸೋ ವಿ ಡಿಡ್ ನಾಟ್ ಹ್ಯಾವ್ ಇಮ್ಮಿಡಿಯೇಟ್ಲಿ ಆಫ್ಟರ್ ಕನ್ಸೆಪ್ಷನ್ ಆಲ್ಸೋ. ನಮಗೆ ಕನ್ಸೆಪ್ಷನ್ ಆಗಿದ ತಕ್ಷಣವೂ ನಮ್ಗೆ ಯಾವ ಅಭಾವನೂ ಇರಲಿಲ್ಲ, ಮೇಲ್ ಆ್ಯಂಡ್ ಫೀಮೇಲ್ ಅವೇರ್ನೆಸ್ಸು ಇರಲಿಲ್ಲ. ನಾವು ಪೂರ್ಣವಾಗಿದ್ವಿ.
ಆಮೇಲೆ ವೆನ್ ದಿ ಫಸ್ಟ್ ಸೆಲ್ ಈಸ್ ಫಾರ್ಮ್, ನೆಕ್ಸ್ಟ್ ಸೆಲ್ಲು ಹುಟ್ಟಿದಾಗ ದೇರ್ ಈಸ್ ಡ್ಯುಯಾಲಿಟಿ ಇಸ್ ಕಮಿಂಗ್ ಇನ್ ಟು ಪಿಕ್ಚರ್. ಸಹಸ್ರದಿಂದ ಆಜ್ಞೆ ಇಳಿತಾ ಇದ್ದೀವಿ. ಆಜ್ಞೆದಲ್ಲೂ ತಾಯಿ ಇದ್ದಾಳೆ. ನನಗೆ ಯಾವ ಅಭಾವವನ್ನು ನಾನು ಅನುಭವಿಸ್ತಾ ಇಲ್ಲ. ಆಮೇಲೆ ಸ್ಲೋಲಿ ಒಂದೊಂದೇ ಕಂಠಕ್ಕೆ ಬಂದಿದ್ದಷ್ಟೇ ಆಕಾಶ ತತ್ವ ಬರುತ್ತೆ. ಆಕಾಶದ ವಾಯು ಅಗ್ನಿ ರಾಪ ಅದ್ವೆ ಪೃಥ್ವಿ ತತ್ವದವರೆಗೂ ಟಕ್ 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 ಅಂತ ಇಳಿಬಿಡುತ್ತೆ. ಒಂದೊಂದೇ. ಆಮೇಲೆ ಶರೀರ ಭಾವ ಬರ್ತೀನಿ. ಶರೀರ ಪಡೆದ ಮೇಲೂ ಆ ಸ್ತ್ರೀ ಪುರುಷ ಡಿವಿಷನ್ ಆಗಿರಲ್ಲ. ಇವಾಗ ಒಳಗಡೆ ಏನು ಸಂಸ್ಕಾರ ಇದೆ, ಆ ಜೀವ ಜಸ್ಟ್ ನೋಡಿದ್ರೆ ಹೌ ಇಟ್ ಈಸ್ ಇವಾಲ್ವಿಂಗ್, ಆ ಶರೀರ ಹೇಗೆ ಬೆಳೀತಾ ಇದೆ ನೋಡಿದ್ರೆ ಅದರೊಳಗೆ ಫಸ್ಟು ಸ್ಪೈನ್ ಫಾರ್ಮ್ ಆಗುತ್ತೆ. ಸ್ಪೈನಲ್ ಕಾರ್ಡು. ಸ್ಪೈನಲ್ ಕಾರ್ಡಿಂದ ಒಂದೊಂದೇ ಅಂಗಗಳು ಹೊರಗಡೆ ಬರ್ತಾ ಇದೆ. ಆಗಲೂ ನಾನು ಸ್ಲೋಲಿ ಶಿವನ ಒಂದು ವಿರೂಪ ಇದೆ, ಅರ್ಧನಾರೀಶ್ವರ. ಸ್ಲೋಲಿ ಫ್ರಮ್ ಒನ್ನೆಸ್ ಐ ಆಮ್ ಕಮಿಂಗ್ ಡೌನ್ ಟು ದಿ ಅರ್ಧನಾರೀಶ್ವರ ಸ್ಥಿತಿ. ಸ್ಲೋಲಿ ಸ್ಪ್ಲಿಟ್ ಆಗ್ತಾ ಇದೆ ಒಳಗಡೆ. ಯಾಕಂದರೆ ನನ್ನ ವಾಸನೆಗಳು ಸಂಸ್ಕಾರಗಳು ಆಗಿದೆ. ಇವಾಗ ನಾನು ಅಹಂಕಾರ ಇಟ್ಕೊಂಡಿದ್ದೀನಿ, ಈಗೋ ಡಾಮಿನೇಟಿಂಗ್, ಆಮೇಲೆ ಫಿಸಿಕಲ್ ಸ್ಟ್ರೆಂತ್ ಎಲ್ಲ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಮ್ಯಾನ್ಹುಡ್ ಇಸ್ ಪ್ರೆಸೆಂಟ್, ಮೋರ್ ಆ್ಯಕ್ಟಿವ್. ಆಮೇಲೆ ಐ ಆಮ್ ಏಬಲ್ ಟು ಲವ್ ಆಲ್, ಐ ಆಮ್ ಏಬಲ್ ಟು ಲವ್, ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಐ ಆಮ್ ಏಬಲ್ ಟು ಬಿಕಮ್ ಎ ಮದರ್. ತಾಯ್ತನವನ್ನು ಪಡೆಯುವಂಥ ಒಂದು ಶಕ್ತಿ ನನ್ನಲ್ಲಿದೆ. ಸ್ತ್ರೀತ್ವ ಒಂದಿರುತ್ತೆ. ಇವೆರಡು ಒಂದೇ ಆಗಿರುತ್ತೆ. ಆವಾಗ ಒಂದು ನಿಧಾನಕ್ಕೆ ಸಪ್ರೇಟ್ ಆಗ್ತಾ ಇರೋದು ನಂದು ಪ್ರಾಧಾನ್ಯವನ್ನು ಕೊಡೋಕ್ಕೆ. ಆಮೇಲೆ ನಾನು ಇಫ್ ಮೈ ಮ್ಯಾನ್ಹುಡ್ ಈಸ್ ಮೋರ್, ಗಂಡುಸ್ತನ ನನ್ನಲ್ಲಿ ಹೆಚ್ಚಿದ್ರೆ ಸ್ತ್ರೀತ್ವ ನಿಧಾನಕ್ಕೆ ವಿಲೀನವಾಗಕ್ಕೆ ಶುರುವಾಗುತ್ತೆ ಅದರಲ್ಲಿ. ಶರೀರ ಗಂಡಸು ಶರೀರವನ್ನು ಪ್ರಕಟವಾಗುತ್ತೆ. ಅದೇ ಅರ್ಧನಾರೀಶ್ವರದಲ್ಲಿ ಸ್ಥಿತಿಯಲ್ಲಿ ಅವಳಿಗೆ ಸ್ತ್ರೀತನ ಹೆಚ್ಚಿದರೆ, ತಾಯ್ತನ ಹೆಚ್ಚಿದರೆ, ನಿಧಾನಕ್ಕೆ ಸ್ಯಾಕ್ರಿಫೈಸಿಂಗ್ ನೇಚರ್ ಹೆಚ್ಚಿದರೆ ನಿಧಾನಕ್ಕೆ ಪುರುಷ ಶರೀರದ ಅಸ್ತಿತ್ವ ಅದರಲ್ಲಿ ವಿಲೀನವಾಗತ್ತೆ. ವಿಲೀನ ಅಂದರೆ ಇಟ್ ಈಸ್ ಇನ್ ಲೇಟೆಂಟ್ ಸ್ಟೇಟ್, ಹೊರಟೋಗ್ಬಿಡುತ್ತೆ. ಅನ್ಎಕ್ಸ್ಪ್ರೆಸ್ಡ್, ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್. ಇವಾಗ ಲೇಟೆಂಟ್ ಸ್ಟೇಟ್, ಲೇಟೆಂಟ್ ಆ್ಯಂಡ್ ಡೈನಮಿಕ್ ಸ್ಟೇಟ್. ಲೇಟೆಂಟಿಂದ ಪೋಟೆಂಟ್ ಆಗಿ ಡೈನಮಿಕ್ ಆಗುತ್ತೆ. ಇವಾಗ ಅದು ಲೇಟೆಂಟಲ್ಲೇ ಇದು ಬಿಡುತ್ತೆ. ಆಮೇಲೆ ಮೇಲ್ ಬಾಡಿ ವಿಲ್ ಕಮ್ ಫಾರ್ವರ್ಡ್ ಆರ್ ಫೀಮೇಲ್ ಬಾಡಿ ವಿಲ್ ಕಮ್ ಫಾರ್ವರ್ಡ್. ಅದರ್ ಈಸ್ ಇನ್ ಡಿಸಾಲ್ವ್ಡ್ ಸ್ಟೇಟ್. ಇವಾಗ ಅಪೂರ್ಣತ್ವವನ್ನು ಅನುಭವಿಸ್ತಾ ಇರ್ತಾನೆ ಬಿಕಾಸ್ ಆಫ್ ವಾಸನೆ. ನಾನು ಅಂತ ಇಟ್ಕೊಂಡಿರೋದ್ರಿಂದ ಆ ಗಂಡ ಶರೀರ. ಆಮೇಲೆ ನಾನು ಇಟ್ಕೊಳ್ಳೋದ್ರಿಂದ ಹೆಂಗಸ ಶರೀರ ಇದು ಪ್ರೊಡ್ಯೂಸ್ ಆಗಿಬಿಟ್ಟು ಆ ಅಪೂರ್ಣತ್ವ ಶರೀರ ಹುಟ್ಟಿದ ತಕ್ಷಣ ಅಪೂರ್ಣತ್ವ ನಾನು ಅನುಭವಿಸುತ್ತೆ. ಅದು ತಿಂಡಿಯಿಂದ ಅದರಿಂದ ಯಾವುದು ಅದಕ್ಕೆ ಆಪೋಸಿಟ್ ಸೆಕ್ಸನ್ನು ಹುಡುಕಕ್ಕೆ ಶುರು ಮಾಡುತ್ತೆ. ಎಲ್ಲಿದೆ ಅದು ಪಡೆಯುತ್ತೆ, ಬಟ್ ಒಂದಾಗಕ್ಕಾಗಲ್ಲ. ಯಾವುದು ಎರಡು ಶರೀರ ಒಂದಾಗಕ್ಕಾಗಲ್ಲ. ಆಸೆಗಳು ಏರ್ತಾ ಇರುತ್ತೆ, ಬಟ್ ಏನು ಮಾಡಿದ್ರೂ ಯು ಕ್ಯಾನ್ ನೆವರ್ ಬಿಕಮ್ ಪರಿಪೂರ್ಣ ಆಗಲ್ಲ. ಯಾವಾಗ ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಮಾಡಿ ಈ ಒಳಗಡೆದು ಆ ಸ್ತ್ರೀತ್ವವನ್ನು ಜಾಗೃತಿ ಮಾಡಿದಾಗ ಎರಡು ಮತ್ತೆ ಈ ಗೋಸ್ ಬ್ಯಾಕ್ ಟು ದ ಅರ್ಧನಾರೀಶ್ವರ ಸ್ಟೇಟ್ ಆ್ಯಂಡ್ ಡಿಸಾಲ್ವ್ಸ್ ಟು ಬಿಕಮ್ ಪ್ಯೂರ ಶಿವ. ಮತ್ತು ಆ ಚೈತನ್ಯದ ಇದಕ್ಕೆ ಹೊರಟೋಗ್ತಾನೆ. ಐ ಹ್ಯಾವ್ ಟು ಅವೇಕನ್
and I need not get, as a man, I need not get a woman outside. I have to awaken the sleeping woman within, which is my own part. ನಂದೇ ಅಸ್ತಿತ್ವ ಅದು, ನಂದೇ ಅಸ್ತಿತ್ವ ನನ್ನೊಳಗಡೆ ಇದೆ. ಅದು ಲೇಟೆಂಟ್ ಸ್ಟೇಟಲ್ಲಿದೆ. ಅದನ್ನು ಜಾಗೃತಿಗೊಳಿಸ್ಬೇಕು ನಾನು. ಒಂದು ಸ್ತ್ರೀ ಇದ್ದರೆ ಅವಳು ಎಷ್ಟು ಪ್ರಯತ್ನ ಪಟ್ಟರೂ ಆ ಭಾವ ಹೋಗಲ್ಲ, ಆಸೆಗಳು ಹೋಗಲ್ಲ. ಅವಳು ಆಧ್ಯಾತ್ಮಿಕ ಜೀವನಕ್ಕೆ ಬಂದು ನಿಧಾನಕ್ಕೆ ಆ ಪುರುಷತ್ವ ಸ್ತ್ರೀತ್ವವನ್ನು ಕಳ್ಕೊತಾ ಇರ್ತಾಳೆ. ಮಾತೃತ್ವವನ್ನು ಜಾಗೃತಿ ಮಾಡಿ ಸ್ತ್ರೀತ್ವವನ್ನು ಕಳ್ಕೊತಾ ಇರ್ತಾಳೆ. ಆಮೇಲೆ ಆ ಕಡೆಯಿಂದ ನಿಧಾನಕ್ಕೆ ಒಳಗಡೆ ಆ ಯಾವುದು ವಿಲೀನವಾಗಿತ್ತೋ, ಲೀನ ಸ್ಥಿತಿಯಲ್ಲಿತ್ತೋ, ಅದು ನಿಧಾನಕ್ಕೆ ಆ ಪುರುಷ ಅಸ್ತಿತ್ವ ಪ್ರಕಟವಾಗತ್ತೆ. ಪ್ರಕಟವಾಗಿ ಒಳಗಡೆ ನನ್ನ ಅಸ್ತಿತ್ವ ಜೀವಾತ್ಮ ಲೆವೆಲಲ್ಲಿ, ಶಾರೀರಿಕ ಲೆವೆಲಲ್ಲ, ಶಾರೀರಿಕ ಲೆವೆಲ್ ಯು ಅಟೇನ್ ಆಬ್ಸಲ್ಯೂಟ್ ಪ್ಯೂರಿಟಿ. ನಾನು ಸ್ತ್ರೀ ಪುರುಷ ಭಾವನ ಪಾರು ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ಶಾರೀರಿಕ ಲೆವೆಲಲ್ಲಿ ಇದರಲ್ಲಿ ಒಳಗಡೆ ನಾನು ವಿತಿನ್ ಮೈ ಸೆಲ್ಫ್ ಐ ಫೀಲ್ ಪರಿಪೂರ್ಣತೆ. ಅರ್ಧನಾರೀಶ್ವರ ಸ್ಥಿತಿಗೆ ಬಂದ್ಬಿಡ್ತು ಅಂದರೆ ಯು ಆರ್ ನಥಿಂಗ್ ಮೋರ್ ಟು ಫಿಯರ್. ದೇ ಡಿಸಾಲ್ವ್ ಇನ್ ಈಚ್ ಅದರ್ ಆ್ಯಂಡ್ ಆಬ್ಸಲ್ಯೂಟ್ ಶಿವಸ್ಥಿತಿ ಬರುತ್ತೆ. ಶಿವಸ್ಥಿತಿ ಈಸ್ ಬೀಯಿಂಗ್ ಚೈತನ್ಯ ಲುಕಿಂಗ್ ಎಟ್ ಚೈತನ್ಯ. ವಿಷ್ಣು ಸ್ಥಿತಿ ಈಸ್ ಬೀಯಿಂಗ್ ಚೈತನ್ಯ ಲುಕಿಂಗ್ ಎಟ್ ದಿ ವರ್ಲ್ಡ್. ನಾನು ಚೈತನ್ಯ ಸ್ವರೂಪವಾಗಿದ್ದು ಜಗತ್ ಕಡೆ ನೋಡ್ತಾ ಇದ್ದರೆ ವಿಷ್ಣು, ನಾನು ಚೈತನ್ಯ ಸ್ವರೂಪವಾಗಿ ಚೈತನ್ಯದ ಕಡೆ ನೋಡ್ತಾ ಇದ್ದರೆ ಅನಂತ ಸಚ್ಚಿದಾನಂದ ಕಡೆ. ಇಫ್ ಮೈ ಅಟೆನ್ಷನ್ ಈಸ್ ಅಂದರೆ ಟ್ರಾನ್ಸೆಂಡೆಂಟಲ್, ಆವಾಗ ಅನಂತ ಸಚ್ಚಿದಾನಂದ ಕಡೆ ನೋಡ್ತಾ ಇದ್ದೀನಿ. ಜಗತ್ತಿನ ಕಡೆ ಬೆನ್ನು ಹಾಕಿಬಿಟ್ಟಿದ್ದೀನಿ, ಆ ಕಡೆ ನೋಡ್ತಾ ಇದ್ದೀನಿ. ಆವಾಗ ನಾನು ಶಿವಸ್ವರೂಪದಲ್ಲಿದ್ದೀನಿ. ಆ ಸಂಪೂರ್ಣ ಪೂರ್ಣತ್ವ, absolute fulfillment is attained. That bride is within andre, that is the meaning. So that is the clear. How to not invoke. Swamiji? Hello? Yes. Swamiji, so where exactly is this Ardhanarishwar stage? I mean, that Ajna Chakra, we have Divine Mother residing there. Ajna Chakra. So, Vishuddha Chakra is where the Akasha Tattva starts. So, where exactly is this Ardhanarishwar state? Everything happens in the heart. That is, in the Anahata itself. Jiva and Shiva are living together, even after realization, before also, in the heart. Actually, Jivatma, what is the individual soul? ಅದು ನಮ್ಮ ಅನಂತ ಸಚ್ಚಿದಾನಂದದಲ್ಲಿ ಒಂದು ಡ್ರಾಪು ಐಸ್ ಆಯಿತು ಅಂತ ಇಟ್ಕೊಳ್ಳಿ. ದಟ್ ಐಸ್ ಈಸ್ ವಾಟರ್ ಇಟ್ ಸೆಲ್ಫ್, ಎಕ್ಸೆಪ್ಟ್ ಐಸ್ ವಾಟರ್, ನಥಿಂಗ್ ಈಸ್ ದೇರ್ ಇನ್ ದಟ್ ಐಸ್ ಡ್ರಾಪ್. ಬಟ್ ಇಟ್ ಈಸ್ ನಾಟ್ ಡಿಫರೆಂಟ್ ಫ್ರಮ್ ಓಷನ್, ಬಟ್ ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ಓಷನ್. A distinction without difference. Immediately, if it accepts it, it immediately appears in the relative existence. ಅದು ರಿಲೇಟಿವ್ ಎಕ್ಸಿಸ್ಟೆನ್ಸಲ್ಲಿ ಬಂದ್ಬಿಡುತ್ತೆ, ಜಗತ್ತಲ್ಲಿ ಬಂದ್ಬಿಡುತ್ತೆ, ಪ್ರಪಂಚದಲ್ಲಿ ಬಂದ್ಬಿಡುತ್ತೆ. ಬಂದಿದ ತಕ್ಷಣ ಇಟ್ ಈಸ್ ಸ್ಟಿಲ್, ಇಟ್ ಈಸ್ it has to, according to his vasanas and tendencies, even if it is not there, ಅದರಲ್ಲಿ ಮೂರು ಶಕ್ತಿ ಇರುತ್ತೆ. ಚೈತನ್ಯ ಅಲ್ವಾ, ಚೈತನ್ಯ ಅಂದ ತಕ್ಷಣ ಅದರಲ್ಲಿ ಮೂರು: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇಚ್ಛಾಶಕ್ತಿ is to go back and become the ocean again. ಕ್ರಿಯಾಶಕ್ತಿ is, it can act now. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಜ್ಞಾನಶಕ್ತಿ is ಬಹಿರ್ಜ್ಞಾನ, ಜಗತ್ ನೋಡ್ತಾ ಇದೆ. ಇಚ್ಛಾಶಕ್ತಿ, ಐ ವಾಂಟ್ ಟು ಇನ್ಫಿನಿಟಿ, ಐ ವಾಂಟ್ ಟು ಬಿಕಮ್. ಎಲ್ಲೂ ಸಿಗಲ್ಲ. ಎಲ್ಲಿ ನೋಡಿದ್ರೆ ಒಂದು ಮಸಾಲೆ ದೋಸೆ ಇದೆ, ಒಂದು ಐಸ್ ಕ್ರೀಮ್ ಇದೆ, ಚಾಕ್ಲೇಟ್ ಇದೆ. ಅದು ನೋಡಿದ ತಕ್ಷಣ ಇದು ಆನಂದ ಕೊಡುತ್ತೆ, ಇದು ಸುಖ ಕೊಡುತ್ತೆ, ಟಕ್ ಅಂತ ಕೈ ಹಾಕ್ತಾನೆ, ಆಯಿತು, ಕರ್ಮ ಶುರು ಆಯಿತು.
ಹಾಂ, ಇವಾಗ ಆ ಜೀವತ್ವವನ್ನು ಫಾರ್ಮ್ ಆಗ್ತಾ ಇರಬೇಕಾದ್ರೆ ಇಟ್ ಈಸ್ ಇನ್ ದಿ ಅನಾಥ. ಬಾಡಿಲಿ ಎಕ್ಸಿಸ್ಟೆನ್ಸ್ ಬಂದಿದ್ದ ತಕ್ಷಣ ಇಟ್ ಈಸ್ ಇನ್ ದಿ ಅನಾಥ. ಅನಾಥ ಅಲ್ಲ, ಆ್ಯಕ್ಚುಲಿ ಇಟ್ ವಿಲ್ ಬಿ ಇನ್ ಮೂಲಾಧಾರ. ಫಸ್ಟ್ ಆ್ಯಸ್ ಸೂನ್ ಆಸ್ ಬಾಡಿಲಿ ಎಕ್ಸಿಸ್ಟೆನ್ಸ್ ಇಸ್ ಕಮಿಂಗ್, ಇಟ್ ಈಸ್ ಎಟ್ ಮೂಲಾಧಾರ. ಹಾಂ, ಆಮೇಲೆ ದಟ್ ಲಾಂಗಿಂಗ್ ಮೇಕ್ಸ್ ಇಟ್ ವಾಂಟ್ಸ್ ಟು ಗೋ ಬ್ಯಾಕ್ ಟು ಸಹಸ್ರಾರ. It can come only up to heart. It cannot go beyond. Name and form ಕಮ್ಮಿ ಎಲ್ಲ ಇದಾಗ್ಬಿಡುತ್ತೆ. ಜೀವ ಅಲ್ಲಿ ದಿ ಪವರ್ ವಿಚ್ ಬ್ರಾಡ್ ದಿ ಜೀವ ಟು ದಿ ಯೂನಿವರ್ಸ್ ದಟ್ ರಿಮೇನ್ಸ್ ವಿತ್ ದಿ ಜೀವ, ದಟ್ ಇಸ್ ಕಾಲ್ಡ್ ಕುಂಡಲಿನಿ ಶಕ್ತಿ. ಯಾವ ಶಕ್ತಿ ಆ ಜೀವವನ್ನು ಪ್ರಕೃತಿಯಲ್ಲಿ ತಗೊಂಬಂತೋ ಆ ಶಕ್ತಿ ಅದರೊಳಗೆ ಇರುತ್ತೆ, ಅದು ಕುಂಡಲಿನಿ ಶಕ್ತಿ ಅಂತೀವಿ. Just like you pump the water in a tank up, the energy you supplied is with the water to bring it back. ಆ ಕುಂಡಲಿನಿ ಶಕ್ತಿ ಅಲ್ಲೇ ಇರುತ್ತೆ. ಹಾಂ, ಅಲ್ಲಿ ಆ ಶಕ್ತಿಯನ್ನು ಬಿಟ್ಟು ಈ ಚೈತನ್ಯ ಇದು ಶಕ್ತಿ ಅಲ್ಲೇ ಇದೆ. ಶಕ್ತಿ ಅಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಮೂಲಾಧಾರಕ್ಕೆ. ಇಟ್ ವಾಂಟ್ಸ್ ಟು ಗೋ ಇನ್ ಟು ದಿ, ಆ ಶಕ್ತಿಯನ್ನು ಅಲ್ಲೇ ಬಿಟ್ಟು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲೈಕ್ ಎ ಬೆಲೂನ್. ಹೈಡ್ರೋಜನ್ ತುಂಬಿದ ತಕ್ಷಣ ಅದು ಬಿಟ್ಟರೆ ಸಾಕು, ಟುಯ್ ಅಂತ ಅದು ಆಕಾಶದ ಹೊರಗೂ ಹೋಗಲ್ಲ, ಎಲ್ಲೋ ಒಂದು ಹೈಟ್ಗೆ ಹೋಗಿ ನಿಲ್ಲತ್ತದು. ಆ ಥರ ಇದಕ್ಕೆ ಇನ್ನೂ ಮೇಲೆ ಹೋಗೋಕ್ಕಾಗಲ್ಲ, ಅಪ್ ಟು ಹಾರ್ಟ್ ಬರ್ಬೋದು. ಈಕ್ವಲ್ ಅಮೌಂಟ್ ಆಫ್ ಲಾಂಗಿಂಗ್ ಡಿವೈನ್ ವಿಲ್ ಹ್ಯಾವ್ ಫಾರ್ ಹಿಮ್. ಶಿವ ಡಿಸೆಂಡ್ಸ್ ಟು ಜೀವ. ಶಿವ ಕೆನಾಟ್ ಗೋ ಬಿಲೋ. ಪ್ರಕೃತಿ ತತ್ವಕ್ಕೆ ಹೋಗೋಕ್ಕಾಗಲ್ಲ, ಅಯ್ಯೋ ಜೀವ ತತ್ವಕ್ಕೆ ಹೋಗೋಕ್ಕಾಗಲ್ಲ. ಪ್ರಕೃತಿ ತತ್ವದಲ್ಲಿ ಇರ್ಬೋದು ಶಿವ. ಹಾಂ, ಜೀವ ಶಿವತತ್ವಕ್ಕೆ ಹೋಗೋಕ್ಕಾಗಲ್ಲ. ಸೊ ಜೀವ ಆ್ಯಂಡ್ ಶಿವ ಟುಗೆದರ್ ವಿಲ್ ಡ್ವೆಲ್ ಇನ್ ದಿ ಹಾರ್ಟ್ ಈವನ್ ಆಫ್ಟರ್ ಎನ್ಲೈಟನ್ಮೆಂಟ್. ಆಸ್ ಲಾಂಗ್ ಆಸ್ ಬಾಡಿಲಿ ಎಕ್ಸಿಸ್ಟೆನ್ಸ್ ಈಸ್ ದೇರ್, ದೇ ಡ್ವೆಲ್ ಟುಗೆದರ್ ಇನ್ ದಿ ಹಾರ್ಟ್. ದಟ್ ಈಸ್ ದಿ ದ್ವಾ ಸುಪರ್ಣೋ. Two birds are perching on the same tree. That is that place. So there itself, the Ardhanarjusi, the Jivatma is experiencing slowly that expansion. The consciousness slowly starts raising. Shiva and Jiva are going together in Nirvikalpa. Again come back to Savikalpa. From below Savikalpa ಮತ್ತೆ ಹೋಗೋದೇ ಇಲ್ಲ. Okay, today